ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ರೆಸಿಪಿ. ನಾನು ನಿಮ್ಮ ಪ್ರೀತಿಯ ಗೆಳತಿ ಮಲೆನಾಡ ಗೃಹಿಣಿ ಚೈತ್ರ. ನಾನಿವತ್ತು ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ರೈಸ್ ಬಾತ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ರೈಸ್ ಬಾತಲ್ಲಿ ಏನು ಸ್ಪೆಷಲ್ ಅಂದರೆ, ಸ್ಪೆಷಲ್ ಅಂತ ಇಲ್ಲ, ನಾನಿಲ್ಲಿ ಯಾವುದೇ ತರಹದ ತರಕಾರಿನೂ ಯೂಸ್ ಮಾಡ್ತಾಯಿಲ್ಲ. ಈರುಳ್ಳಿ ಒಂದೇ ಯೂಸ್ ಮಾಡ್ತಾಯಿದ್ದೀನಿ, ಟೊಮೊಟೊ ಕೂಡ ಯೂಸ್ ಮಾಡಿಲ್ಲ. ಹಾಗೆ ಪ್ಲೇನಾಗಿ ರೈಸ್ ಬಾತನ್ನ ಮಾಡ್ತಾಯಿದ್ದೀನಿ. ಯಾಕಂದರೆ ಒಮ್ಮೊಮ್ಮೆ ಎದ್ದೊಳೋದು ಲೇಟ್ ಆದಾಗ ಬೆಳಗಿನ ತಿಂಡಿಗೆ ಎಲ್ಲ ತರಕಾರಿನೂ ಹೆಚ್ಚುತ್ತಾ ಕೂರಲಿಕ್ಕೆ ಟೈಮ್ ಇರೋದಿಲ್ಲ. ಟೈಮ್ ಸೇವ್ ಆಗೋ ಥರ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ರೈಸ್ ಬಾತನ್ನ ಆರಾಮಾಗಿ ಮಾಡ್ಕೋಬೋದು, ತುಂಬ ಸುಲಭವಾಗಿ ಮಾಡ್ಬೋದು. ಹಾಗಿದ್ದರೆ ಹೇಗೆ ಮಾಡೋದು ಅಂತ ತಡ ಮಾಡದೆ ನೋಡೋಣ ಬನ್ನಿ. ನಾನಿಲ್ಲಿ 3 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಹಿಡಿಯಷ್ಟು ಪುದೀನ, ಕೊತ್ತಂಬರಿ 1 ಹಿಡಿಯಷ್ಟು, ಹಾಗೆ ಒಂದು 5ರಿಂದ 6 ಮೆಣಸಿನ್ಕಾಯಿ, ಜೊತೆಗೆ 1 ಕಪ್ಪು ಬಟಾಣಿ ತೊಗೊಂಡಿದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಒಂದು ಕುಕ್ಕರಿಗೆ 2 ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಕಾದ ನಂತರ, ಎಣ್ಣೆ ತುಪ್ಪ 2 ನೀಟಾಗಿ ಕಾದ ನಂತರ ನೋಡಿ, ನಾನಿಲ್ಲಿ 1 ಮರಾಠಿ ಮೊಗ್ಗು, ಕಲ್ಲು ಹೂವು, 3 ಚಕ್ಕೆ ಪೀಸ್ ತೊಗೊಂಡಿದ್ದೀನಿ, 3 ತುಂಡಷ್ಟು, ಹಾಗೆ ಲವಂಗ 3, 1 ಏಲಕ್ಕಿ ತೊಗೊಂಡಿದ್ದೀನಿ, ಹಾಗೆ ಪಲಾವ್ ಎಲೆ 1 2 ತೊಗೊಂಡಿದ್ದೀನಿ, 1 ಸ್ಪೂನಷ್ಟು ಜೀರಿಗೆ. ಮಸಾಲೆ ಐಟಮ್ ಅಂತ ಇಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ನೀಟಾಗಿ ಬಾಡಿಸ್ಕೋಬೇಕು. ನೀಟಾಗಿ ಬಾಡಿಸ್ಕೊಂಡಿದ್ದ ನಂತರ, ಅಂದರೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಶುಂಠಿ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಎಲ್ಲ ನೀಟಾಗಿ ಹೋದ ನಂತರ ಹಸಿಮೆಣ್ಸಿಕಾಯಿ ಹಾಗೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋತಾ ಇದ್ದೀನಿ. ಈರುಳ್ಳಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇವಾಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಇವಾಗ ಬಟಾಣಿನ ಆ್ಯಡ್ ಮಾಡ್ತಾ ಇದ್ದೀನಿ. ಬಟಾಣಿ ಕೂಡ ಸ್ವಲ್ಪ ಫ್ರೈ ಆಗೋವರೆಗೂ ನೀಟಾಗಿ ಬಾಡಿಸ್ಕೊಳ್ಳೋಣ. ಎಲ್ಲನೂ ಬಾಡಿಸಿದ ನಂತರ ಅಕ್ಕಿ ಹಾಕೋತಾ ಇದ್ದೀನಿ. ಅಕ್ಕಿನ ನಾನು ಒಂದು 10 ನಿಮಿಷ ಮುಂಚೆ ನೆನೆಸಿಟ್ಟಿದ್ದೆ. ಅಕ್ಕಿನ ನೆನೆಸಿಟ್ರೆ ತುಂಬ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ ಅಕ್ಕಿ ನೆನೆಸೋದು. ನೋಡಿ, ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿಗೆ, ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಆ್ಯಕ್ಚುಲಿ 1:2 ಆಗಬೇಕು, ಬಟ್ ಇಲ್ಲಿ ಅಕ್ಕಿನ ನೆನೆಸಿರೋದ್ರಿಂದ ನಾನಿಲ್ಲಿ 2 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿದ್ದೀನಿ. ಸಾಕಾಗುತ್ತೆ, ನೆಂದಿರೋದ್ರಿಂದ ಚೆನ್ನಾಗಾಗುತ್ತೆ. ತುಂಬ ನೀರು ಹಾಕ್ಬಿಟ್ರೆ ಮೆತ್ತಗಾಗೋಗ್ಬಿಡುತ್ತೆ. ಸೊ ಹಾಗಾಗಿ 3 ಗ್ಲಾಸ್ ಮಾತ್ರ ನೀರು ಹಾಕೋತಾ ಇದ್ದೀನಿ. ಎಲ್ಲ ಆಯಿತು. ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಟೇಸ್ಟ್ ಹೇಗಿದೆ ಅಂತ ನೋಡಿದ ನಂತರ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು. ನೋಡಿ, ಕುದಿ ಬಂದಿದೆ, 1 ಕುದಿ ಬಂದಿದೆ ಅಲ್ವಾ, ಅಲ್ಲಿವರೆಗೂ ಬಿಟ್ಟು ನಂತರ ಲಿಡ್ನ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಆಗೋವರೆಗೂ ಹಾಗೆ ಬಿಡೋಣ. 2 ವಿಷಲ್ ಆದ ನಂತರ ಸ್ವಲ್ಪ ಹೊತ್ತು ಹಬೆ ಹೋಗಲಿಕ್ಕೆ, ತಣ್ಣಗಾಗಲಿಕ್ಕೆ ಬಿಟ್ಟು ನಂತರ ಇವಾಗ ಆಗಿದೆ. ಇವಾಗ ತೆಗಿತಾ ಇದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದ್ರಾಗಿ ಬಂದಿದೆ. ನೀರನ್ನು ನಾವು ಎಷ್ಟು ಕಡಿಮೆ ಇಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ, ಉದ್ರಾಗಿ. ನಾವಿಲ್ಲಿ ಯಾವುದೇ ಥರ ಬಾಸುಮತಿ ರೈಸ್ ತೊಗೊಂಡಿಲ್ಲ. ನಾನಿಲ್ಲಿ ಮಾಮೂಲಿ ಮನೇಲಿ ಮಾಡುವಂಥ ನಾರ್ಮಲ್ ಜೀರಾ ರೈಸ್ನ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಲ್ಲಿ ಹುಳಿಯಾಗಿ ನಿಂಬೆಹಣ್ಣನ್ನಾಗಲಿ ಅಥವಾ ಟೊಮೊಟೊನಾಗಲಿ ಯೂಸ್ ಮಾಡಿಲ್ಲ, ಆದರೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ದಿಢೀರ್ನೇ ಆಗೋಗುತ್ತೆ. ದಿಢೀರ್ನೇ ಆಗೋದು ಮುಖ್ಯ ನಮಗೆ, ಬೆಳಗಿನ ತಿಂಡಿಗೆ ತುಂಬ ಮುಖ್ಯ ಆಗಿರುತ್ತೆ. ಸೊ ತುಂಬ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಹೇಗೆ ಮಾಡೋದು ರೈಸ್ ಬಾತ್ನ, ಪ್ಲೇನ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನೋಡಿದ್ರಲ್ವ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಈ ರೈಸ್ ಬಾತ್ನ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿದರೆ ಟೇಸ್ಟು ಡಬಲ್ ಆಗುತ್ತೆ, ತುಂಬ ಟೇಸ್ಟ್ ಆಗಿರುತ್ತೆ. ಸೊ ಹಾಗಿದ್ರೆ ಫ್ರೆಂಡ್ಸ್, ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡ್ತೀರಾ ಅಲ್ವಾ ಮನೇಲಿ. ಕ್ವಿಕ್ಕಾಗಿ ಆಗೋದ್ರಿಂದ ಎಲ್ಲರೂ ಮನೇಲಿ ಬೆಳಗ್ಗೆ ಟಿಫನ್ಗೆ ತುಂಬ ಈಸಿಯಾಗಿ ಮಾಡ್ಬೋದು. ಹಾಗೆ ನನಗೆ ಹೇಗಿತ್ತು ಅಂತ ಟ್ರೈ ಮಾಡಿ ಕಮೆಂಟ್ ಮಾಡಿ, ಆಯಿತಾ ಫ್ರೆಂಡ್ಸ್.
ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೆ ಕಮೆಂಟ್ಸ್, ಲೈಕು ನನಗೆ ತುಂಬ ಮುಖ್ಯ ಆಗಿರುತ್ತೆ. ನಿಮ್ಮ ಸಪೋರ್ಟ್ ಕೂಡ ತುಂಬ ಮುಖ್ಯ. ಹಾಗಾಗಿ ಮರಿದಿರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.